ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು. ನೀವು ಸಂತೋಷವಾಗಿರಬೇಕು ಅಂದರೆ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಬೇಕು. ಯಾವ ಅದ್ಭುತ? ಈ ಪಟ್ಟಣದಲ್ಲಿ, ಈ ಸ್ಥಳದಲ್ಲಿ ಒಂದು ಅದ್ಭುತ ನಡೆಯಿತು. ಇದು ಯಾವ ಪಟ್ಟಣ ಎಂಬುದಾಗಿ ನೋಡುತ್ತಾ ಇದ್ದೀರಾ? ಯೆರಿಕೋ ಪಟ್ಟಣ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ಅಲ್ಲ, ಯೆರಿಕೋ ಪಟ್ಟಣ. ಯೇಸುಕ್ರಿಸ್ತನು ಗಲಿಲಾಯದಿಂದ ಯೆರೂಸಲೇಮಿಗೆ ಹೋಗುವಾಗ ಹೆಚ್ಚಿನ ಬಾರಿ ಇದೇ ಮಾರ್ಗದಲ್ಲಿ, ಯೆರಿಕೋ ಮಾರ್ಗದಲ್ಲಿ ಆತನು ಹಾದು ಹೋದನು. ಆ ರೀತಿ ಯೇಸು ಹಾದು ಹೋದಂಥ ಒಂದು ಪಟ್ಟಣ ಇದು. ಈ ಪಟ್ಟಣದಲ್ಲಿ ಯೇಸು ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಅದರಲ್ಲಿ ಒಂದು ಅದ್ಭುತ ಲೂಕ 19ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ನಿಮಗೆ ಒಂದು ವಾಕ್ಯವನ್ನು ದೇವರು ಹೇಳುತ್ತಾರೆ. 9ನೇ ವಾಕ್ಯ, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ರಕ್ಷಣೆಯ ಸಂತೋಷ, ಒಂದು ಉಲ್ಲಾಸ. ರಕ್ಷಣೆ ಅನ್ನುವಾಗ ಬರೀ ಪಾಪಕ್ಷಮಾಪಣೆ ಮಾತ್ರ ಅಲ್ಲ, ಎ ಪರ್ಫೆಕ್ಟ್ ಬ್ಲೆಸ್ಸಿಂಗ್, ಪರಿಪೂರ್ಣವಾದ ಆಶೀರ್ವಾದ. ಪಾಪ ಕ್ಷಮಾಪಣೆ, ಶರೀರ ಸೌಖ್ಯ, ಆರ್ಥಿಕ ಆಶೀರ್ವಾದ, ಕೊರತೆಯಿಲ್ಲದ ಪರಿಪೂರ್ಣವಾದ ಆಶೀರ್ವಾದ. ಅದುವೇ ರಕ್ಷಣೆ ಅನ್ನುವುದು. ಒಂದು ಪರಿಪೂರ್ಣವಾದ ಆಶೀರ್ವಾದವನ್ನೇ ರಕ್ಷಣೆ ಎಂದು ಹೇಳುವುದು. ಇಲ್ಲಿ ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂದೊಬ್ಬ ವ್ಯಕ್ತಿಗೆ ದೇವರು ಹೇಳುತ್ತಿದ್ದಾರೆ. ಆ ವ್ಯಕ್ತಿಯ ಹೆಸರು ಜಕ್ಕಾಯನು. ಯೆರಿಕೋ ಪಟ್ಟಣ, ಇಸ್ರೇಲ್ ದೇಶದಲ್ಲಿರುವಂಥ ಯೆರಿಕೋ ಪಟ್ಟಣದಿಂದಲೇ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ. ಇಂದು ಇದು ಪ್ಯಾಲೆಸ್ಟೈನ್ ದೇಶ ಎಂಬುದಾಗಿ ಕರೆಯಲ್ಪಡುತ್ತದೆ. ಇಲ್ಲಿ ಪ್ಯಾಲೆಸ್ಟೈನ್ಸೇ ಹೆಚ್ಚಾಗಿ ವಾಸವಾಗಿದ್ದಾರೆ. ಇದು ಅವರಿಗೋಸ್ಕರ ವಿಭಾಗಿಸಿ ಕೊಡಲ್ಪಟ್ಟಂತ ಒಂದು ಸ್ಥಳ, ಪ್ಯಾಲೆಸ್ಟೈನ್ ದೇಶ. ಇಲ್ಲಿ ಒಂದು ಮರವನ್ನು ನೋಡುತ್ತಾ ಇದ್ದೀರಲ್ಲ, ಆಲದ ಮರ. ಇದರ ಕುರಿತಾಗಿ ಲೂಕ 19ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಯೆರಿಕೋವಿನ ಮಾರ್ಗವಾಗಿ ಬಂದಾಗ ಜಕ್ಕಾಯನು ಎಂಬಂತ ಒಬ್ಬ ವ್ಯಕ್ತಿ, ಅವನು ಸುಂಕದ ಗುತ್ತಿಗೆದಾರನು, ಐಶ್ವರ್ಯವಂತನೂ ಆಗಿದ್ದನು. ಅಂದರೆ ಚೀಫ್ ಟ್ಯಾಕ್ಸ್ ಕಲೆಕ್ಟರ್, ದೊಡ್ಡ ಒಬ್ಬ ಅಧಿಕಾರಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಇದ್ದನು. ದೊಡ್ಡ ಹಣವಂತನು, ರಿಚ್ ಮ್ಯಾನ್. ಅವರಿನ ಎಲ್ಲರಿಗೂ ಗೊತ್ತು ಇವನು ಬಹಳ ಐಶ್ವರ್ಯವಂತನು ಎಂದು. ಅವನು ಯೇಸು ಈ ಮಾರ್ಗದಲ್ಲಿ ಹಾದು ಹೋಗುತ್ತಾ ಇದ್ದಾನೆಂದು ತಿಳಿದು ಆತನನ್ನು ನೋಡಬೇಕೆಂಬ ಆಸೆ ಬಂದಿತ್ತು. ಯೇಸುವಿನ ಕುರಿತಾಗಿ ಬಹಳ ಕೇಳಿದ್ದನು. ಯೇಸು ಅದ್ಭುತ ಮಾಡುತ್ತಾನೆ, ಬಿಡುಗಡೆ ಕೊಡುತ್ತಾನೆ, ಜನರಿಗೆ ಸಮಾಧಾನ ಕೊಡುತ್ತಾನೆ. ಆತನನ್ನು ಜನರು ದೇವರೆಂಬುದಾಗಿ, ಪ್ರವಾದಿ ಎಂಬುದಾಗಿ ಹೇಳುತ್ತಾರೆ. ಆತನು ಬಹಳ ಅದ್ಭುತನಾಗಿ ಕಾಣುತ್ತಾ ಇದ್ದಾನೆ. ಆತನು ಹೋಗುವಲ್ಲೆಲ್ಲ ದೊಡ್ಡ ಜನರ ಗುಂಪು ಹೋಗುತ್ತಿದೆ ಎಂಬುದಾಗಿ ಕೇಳಿದಾಗ ನಾನು ಆತನನ್ನು ನೋಡಬೇಕು. ಕೇಳಿದರೆ ಮಾತ್ರ ಸಾಲದು, ಐ ವಾಂಟ್ ಟು ಸಿ ಜೀಸಸ್. ಯೇಸುವನ್ನು ನಾನೇ ನೋಡಬೇಕು, ಆತನು ಹೇಗಿರುತ್ತಾನೆಂದು ನೋಡಬೇಕೆಂಬ ಆಸೆ ಬಂದಿತ್ತು. ಯೇಸುವಿನ ಕುರಿತಾಗಿ ನೀವು ಹೆಚ್ಚಾಗಿ ಕೇಳಿದ್ದೀರಲ್ಲ, ಆತನನ್ನು ನೋಡಿದ್ದೀರಾ? ಆತನ ಸ್ವರವನ್ನು ಕೇಳಿದ್ದೀರಾ? ಎಂದಾದರೂ ಯೇಸುವನ್ನು ನೋಡಬೇಕೆಂಬ ಆಸೆ ಬಂದಿದೆಯಾ? ಆತನ ಸ್ವರವನ್ನು ಕೇಳಬೇಕು ಎಂದು? ಆತನನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ, ಆತನು ದೇವರು, ನೋಡುವುದಕ್ಕೆ ಸಾಧ್ಯವಿಲ್ಲ. ಆತನ ಸ್ವರವನ್ನೆಲ್ಲ ಕೇಳುವುದಕ್ಕೆ ಸಾಧ್ಯವಿಲ್ಲ, ನಂಬಬೇಕು ಅಷ್ಟೇ ಎಂದು ಹೇಳುತ್ತೀರಾ? ಆದರೆ ಆತನೇನು ಹೇಳುತ್ತಾನೆ? ನೀವು ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕುವುದಾದರೆ ನೀವು ಹುಡುಕುವಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ಪ್ರಕಟವಾಗುವೆನೆಂಬುದಾಗಿ ಕರ್ತನೆ ಹೇಳಿದ್ದಾನೆ. ಯೆರೆಮೀಯದಲ್ಲಿ ದೇವರೇ ಹೇಳಿದ್ದಾರಲ್ಲವ. ಅಂದರೆ ಆತನು ಹೇಳುತ್ತಾನೆ, ನೀವು ಪೂರ್ಣ ಹೃದಯದಿಂದ ಹುಡುಕುವುದಾದರೆ ನೀವು ನನ್ನನ್ನು ಕಂಡುಕೊಳ್ಳುವಿರಿ, ನನ್ನನ್ನು ನಿಮಗೆ ಪ್ರಕಟಿಸುವೆನು ಎಂಬುದಾಗಿ. ಇಲ್ಲಿ ದೇವರು ತನ್ನನ್ನು ಪ್ರಕಟಿಸುತ್ತಾ ಇದ್ದಾರೆ. ಲೂಕ 19ನೇ ಅಧ್ಯಾಯದಲ್ಲಿ ಜಕ್ಕಾಯನಿಗೆ ಒಂದು ಆಸೆ ಬಂದಿತು, ಯೇಸುವನ್ನು ನೋಡಬೇಕು ಎಂಬುದಾಗಿ, ದೇವರನ್ನು ನೋಡಬೇಕು ಎಂಬುದಾಗಿ. ಈಗ ಯೇಸು ಆ ಮಾರ್ಗವಾಗಿ, ಯೆರಿಕೋವಿನ ಮಾರ್ಗವಾಗಿ ಹೋಗುತ್ತಿದ್ದಾನೆಂಬ ಸುದ್ದಿಯು ಅವನಿಗೆ ಮುಟ್ಟಿದ ಕೂಡಲೇ ಓಡಿ ಬರುತ್ತಾನೆ. ಈಗ ನೋಡಿದರೆ ಯೇಸುವಿನ ಸುತ್ತ ಬಹಳ ಜನರು, ಒಂದು ಕಡೆ ಶಿಷ್ಯರು, ಇನ್ನೊಂದು ಕಡೆ ಸ್ತ್ರೀಯರು, ಇನ್ನೊಂದು ಕಡೆ ಗಂಡಸರು, ಇನ್ನೊಂದು ಕಡೆ ಮಕ್ಕಳು, ದೊಡ್ಡ ಗುಂಪು. ಅದರ ಮಧ್ಯದಲ್ಲಿ ಯೇಸು ಬರುತ್ತಾ ಇದ್ದಾನೆ. ಇವನು ಕುಳ್ಳನಾಗಿದ್ದಂಥ ವ್ಯಕ್ತಿ ಮೇಲೆ ನೆಗೆದು ನೋಡುತ್ತಾನೆ. ತಲೆಯೂ ಕಾಣುತ್ತಿಲ್ಲ, ಮುಖವೂ ಕಾಣುತ್ತಲೇ ಇಲ್ಲ. ಹೇಗಾದರೂ ಆತನನ್ನು ನೋಡಬೇಕು, ನಮ್ಮ ಪಟ್ಟಣಕ್ಕೆ ಬಂದಿದ್ದಾರೆ, ಇಷ್ಟು ಹತ್ತಿರಕ್ಕೆ ಬಂದಿದ್ದಾರಲ್ಲ ಎಂಬುದಾಗಿ ಮುಂದೆ ಓಡಿ ಹೋದನು. ಅವನಿಗೊಂದು ಯೋಚನೆ ಬಂದಿತ್ತು, ಮರದ ಮೇಲೆ ಹತ್ತಿದರೆ ನೋಡಬಹುದಲ್ಲ ಎಂದು. ಈ ರೀತಿಯಾಗಿ ಒಂದು ಆಲದ ಮರ, ಇದೊಂದು ಆಲದ ಮರ, ಇದೇ ರೀತಿಯಾಗಿ ಒಂದು ಮರ. ಈ ಘಟನೆ ನಡೆದು ಈಗಾಗಲೇ 2000 ವರ್ಷಗಳ ಮೇಲಾಗಿದೆ. ಇದು ಕೆಲ 100 ವರ್ಷಗಳ ಮರ ಇರಬಹುದು. ಇದರ ಹಾಗೆ ಇರುವಂತ ಮರ, ಆ ಮರವನ್ನು ಹತ್ತಿದನು. ಅವನು ದೊಡ್ಡ ಐಶ್ವರ್ಯವಂತನು, ದೊಡ್ಡ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅವನು ತಾನು ದೊಡ್ಡ ಐಶ್ವರ್ಯವಂತನು, ಆಫೀಸರ್ ಎಂಬುದನ್ನೆಲ್ಲ ಮರೆತು ಯೇಸುವನ್ನು ನಾನು ನೋಡಬೇಕು ಎಂಬುದಾಗಿ ಚಿಕ್ಕ ಮಕ್ಕಳ ಹಾಗೆ ಮರವನ್ನು ಹತ್ತಿ ಅದರಲ್ಲಿ ಕುಳಿತು ನೋಡುತ್ತಾ ಇದ್ದಾನೆ, ಯೇಸು ಈ ಮಾರ್ಗದಲ್ಲಿ ಬರುತ್ತಾನೆ ಎಂದು.
ಆಗ ನೋಡಿರಿ, ಯೇಸು ಆ ಮಾರ್ಗದಲ್ಲಿ ಬಂದಾಗ ಯೇಸು ತನ್ನ ಮುಖವನ್ನು ಅವನಿಗೆ ತೋರಿಸಿದನು. ಮೇಲಿಂದ ನೋಡಿದರೆ ತಲೆ ಮಾತ್ರ ನೋಡಬಹುದು, ಮುಖವನ್ನು ನೋಡುವುದಕ್ಕೆ ಆಗದು. ಆದರೆ ಯೇಸು ತನ್ನ ಮುಖವನ್ನು ಅವನಿಗೆ ತೋರಿಸುತ್ತಾ ಇದ್ದಾನೆ. ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕೆಂದು ಹೇಳಿದನು. ಅವನಿಗೆ ಬಹಳ ಸಂತೋಷ. ಯೇಸುವನ್ನು ನೋಡಬೇಕೆಂದು ಬಂದೆ, ನನ್ನ ಮನೆಗೆ ಬರುತ್ತೇನೆಂದು ಹೇಳುತ್ತಾರೆ, ಇಳುಕೊಳ್ಳುತ್ತೇನೆಂದು ಹೇಳುತ್ತಾರೆ. ನೋಡಿ, ದೇವರು ಬಂದು ನಮ್ಮ ಮನೆಯಲ್ಲಿ ತಂಗಬೇಕು ಅಂದರೆ ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಅವನು ಸಂತೋಷವಾಗಿ ಕರೆದುಕೊಂಡು ಹೋದನು. ಊರಿನ ಜನರು ಹೇಳುತ್ತಾರೆ, ಹೋಗಿ ಹೋಗಿ ಇವನ ಮನೆಗೆ ಯೇಸು ಹೋಗುತ್ತಿದ್ದಾರೆ. ಇವನು ಬರೀ ಅನ್ಯಾಯ ಅಕ್ರಮಗಳನ್ನು ಮಾಡಿ ಸಂಪಾದನೆ ಮಾಡಿ ಇಟ್ಟಿದ್ದಾನೆ. ಟ್ಯಾಕ್ಸ್ ಎಂಬ ಹೆಸರಿನಲ್ಲಿ ಜನರನ್ನು ಏಮಾರಿಸಿ ಕೊಳ್ಳೆ ಹೊಡೆದು ಟ್ಯಾಕ್ಸ್ ಹಣವನ್ನೆಲ್ಲ ವಂಚಿಸಿ ಶ್ರೀಮಂತನಾಗಿದ್ದಾನೆ. ಇವನ ಮನೆಗೆ ಯೇಸು ಹೋಗುತ್ತಿದ್ದಾರೆ, ನಾವು ಯಾರು ಇವನ ಮನೆಗೆ ಹೋಗುವುದಿಲ್ಲ, ಅಷ್ಟು ದುಷ್ಟನೆಂಬುದಾಗಿ ಹೇಳುತ್ತಾರೆ. ಆಗ ಅವನು ನಿಂತು ಹೇಳುತ್ತಾನೆ, ಯೇಸುವೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುವೆನು. ಯಾರ ಬಳಿಯಲ್ಲಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ 4ರಷ್ಟಾಗಿ ಹಿಂತಿರುಗಿಸುವೆನು ಎಂದು ಹೇಳಿದನು. ಆಗಲೇ ಯೇಸು ಹೇಳಿದನು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಆ ಆಶೀರ್ವಾದ ಯಾವಾಗ ಬರುತ್ತದೆ? ಪಾಪಗಳನ್ನು ಬಿಟ್ಟು ಮನ ತಿರುಗುವಾಗ. ಯೇಸು ಹೇಳಿದನ, ಜಕ್ಕಾಯನೇ, ಇಲ್ಲಿ ಬಾ. ಊರೇ ಈ ರೀತಿಯಾಗಿ ಹೇಳುತ್ತಾ ಇದೆ, ನೀನು ಅನ್ಯಾಯ ಸಂಪಾದನೆ ಮಾಡಿದ್ದೀಯಾ, ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡು, ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ 4ರಷ್ಟಾಗಿ ಕೊಡು ಎಂದು ಯೇಸು ಹೇಳಿದನ. ಯೇಸು ಏನೂ ಹೇಳಲಿಲ್ಲ. ಅವನೊಂದಿಗೆ ಅವನ ಮನೆಗೆ ಬರುತ್ತೇನೆಂದು ಹೇಳಿದರು ಅಷ್ಟೇ. ಯೇಸುವಿನ ಪ್ರಸನ್ನತೆ ಅವನ ಜೀವಿತವನ್ನೇ ಬದಲಾಯಿಸಿತು. ಪಾಪದ ಅರಿವನ್ನು ಉಂಟು ಮಾಡಿತು, ಮನ ತಿರುಗುವಿಕೆಯನ್ನು ಉಂಟು ಮಾಡಿತು. ಅದೇ ಯೇಸು. ಆತನು ಪರಿಶುದ್ಧನಾದ ದೇವರು. ಆತನು ನಮ್ಮ ಜೀವಿತದೊಳಗೆ ಬಂದರೆ ನಮ್ಮ ಜೀವಿತವೇ ತಲೆಕೆಳಕಾಗಿ ಬದಲಾಗುವುದು. ಆತನು ಬಂದರೆ ನಮ್ಮ ಮನೆ ಬದಲಾಗುತ್ತದೆ, ವ್ಯಾಪಾರ ಬದಲಾಗುತ್ತದೆ, ನಮ್ಮ ಜೀವನ ಶೈಲಿಯೇ ಬದಲಾಗುತ್ತದೆ. ಏಮಾರಿಸಿ ಸಂಪಾದಿಸುವುದು, ಅನ್ಯಾಯದ ಸಂಪಾದನೆ ಎಲ್ಲವೂ ಕೂಡ ನೀಗುತ್ತದೆ. ಅವನೇ ಮನತಿರುಗಿ ಹೇಳುತ್ತಾ ಇದ್ದಾನೆ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುವೆನು, 4ರಷ್ಟಾಗಿ ಹಿಂತಿರುಗಿಸುವೆನು ಎಂಬುದಾಗಿ. ಮತ್ತೊಬ್ಬರನ್ನು ವಂಚಿಸಿ ಕಿತ್ತುಕೊಂಡದನ್ನು ಹಿಂತಿರುಗಿಸಬೇಕು. ಮತ್ತೊಬ್ಬರ ವಸ್ತುವನ್ನು ಇಟ್ಟುಕೊಂಡು ನಾನು ಭಕ್ತಿಯಿಂದ ಪೂಜೆ ಮಾಡುತ್ತೇನೆ, ಆ ರೀತಿ ಅಂದುಕೊಂಡು ನೀವು ಎಷ್ಟೇ ಸುತ್ತು ಹಾಕಿದರೂ ಪಾಪ ಕ್ಷಮಿಸಲ್ಪಡುವುದಿಲ್ಲ, ಆಶೀರ್ವಾದ ಬರುವುದಿಲ್ಲ. ಮತ್ತೊಬ್ಬರ ವಸ್ತು ನಿಮ್ಮ ಕೈಗಳಲ್ಲಿ ಇರುವವರೆಗೂ ನೀವು ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಸಾಧ್ಯವೇ ಇಲ್ಲ. ವಂಚಿಸಿ ಸಂಪಾದಿಸಿದ್ದು, ಅನ್ಯಾಯದ ಸಂಪಾದನೆ, ಲಂಚ ತೆಗೆದುಕೊಂಡು ಸಂಪಾದಿಸಿದ್ದು, ಕಲಬೆರಿಕೆ ಮಾಡಿ ಸಂಪಾದಿಸಿದ್ದು, ಮತ್ತೊಬ್ಬರನ್ನು ಏಮಾರಿಸಿ ತೆಗೆದುಕೊಂಡ ವಸ್ತು ಇರುವವರೆಗೂ ನೀವು ನೆಮ್ಮದಿಯಾಗಿ ಇರುವುದಕ್ಕೂ ಆಗದು, ಪರಲೋಕಕ್ಕೆ ಹೋಗುವುದಕ್ಕೂ ಆಗದು. ಹಿಂತಿರುಗಿಸಬೇಕು. ಯಾವುದನ್ನೆಲ್ಲ ಮತ್ತೊಬ್ಬರಿಗೆ ವಂಚಿಸಿದ್ದೀರೋ ಹಿಂತಿರುಗಿಸಬೇಕು. ಅದನ್ನೆಲ್ಲ ಹಿಂತಿರುಗಿಸಿ ಕೊಟ್ಟು ಸರಿಪಡಿಸುವಾಗಲೇ ದೇವರು ಹೇಳುವರು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ರಕ್ಷಣೆ ಎಂಬಂತ ಪೂರ್ಣ ಆಶೀರ್ವಾದ, ಪಾಪ ಕ್ಷಮಾಪಣೆ, ಸೌಖ್ಯ, ಸಮಾಧಾನ, ಆಶೀರ್ವಾದ, ಸಮೃದ್ಧಿ ಎಲ್ಲ ಉಂಟಾಗುವುದು. ಜಕ್ಕಾಯನಿಗೆ ಕೊಟ್ಟಂತ ಅದೇ ಆಶೀರ್ವಾದವನ್ನು ನಿಮಗೆ ಕೊಡಲು ಬಯಸುತ್ತಾರೆ. ಇಂದು ದೇವರನ್ನು ನೋಡಿ ಹೇಳಿರಿ, ದೇವರೇ, ನಾನು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಯಾರ ಬಳಿಯಲ್ಲಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ಹಿಂತಿರುಗಿಸುತ್ತೇನೆ. ದೇವರೇ, ಅನ್ಯಾಯದ ಸಂಪಾದನೆ ನನಗೆ ಬೇಡ. ನಾನು ಅಧಿಕವಾಗಿ ಕೂಡಿಸಿಟ್ಟಿರುವಂತ ಆಸ್ತಿಯಲ್ಲಿ ನಾನು ಬಡವರಿಗೆ ಕೊಡುತ್ತೇನೆ. ನನ್ನನ್ನು ಒಪ್ಪಿಸುತ್ತೇನೆಂದು ಹೇಳಿರಿ. ಒಂದು ದೊಡ್ಡ ಆಶೀರ್ವಾದ ನಿಮಗಾಗಿ ಕಾದಿದೆ, ನಿಮ್ಮ ಕುಟುಂಬಕ್ಕೆ ಕಾದಿದೆ. ದೇವರೇ, ಜಕ್ಕಾಯನಿಗೆ ಇಡೀ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಟ್ಟು ಆಶೀರ್ವದಿಸಿದಿರಿ. ನಾನು ಜಕ್ಕಾಯನ ಹಾಗೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಹಿಂತಿರುಗಿಸಲು ಸಹಾಯ ಮಾಡಿ, ಬಡವರಿಗೆ ಕೊಡಲು ಸಹಾಯ ಮಾಡಲು ಕೃಪೆ ಕೊಡಿರಿ. ನನಗೂ ನನ್ನ ಕುಟುಂಬಕ್ಕೂ ಈ ರಕ್ಷಣೆಯ ಆಶೀರ್ವಾದವನ್ನು ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್.